ಸತೀಶ್ ಜಾರಕಿಹೊಳಿ ಅವರನ್ನ ಕುಮಾರಸ್ವಾಮಿ ಭೇಟಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗೋದಕ್ಕೆ ಕುಮಾರಸ್ವಾಮಿ ಬೆಂಬಲವನ್ನ ಕೇಳಿರಬಹುದು ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ. ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಗೋದಕ್ಕೆ ಕುಮಾರಸ್ವಾಮಿ ಬೆಂಬಲವನ್ನ ಕೇಳಿರಬಹುದು ಅಂತ ಮೈಸೂರಿನಲ್ಲಿ ಶಾಸಕ ಜಿಟಿ ದೇವೇಗೌಡ ಸ್ಫೋಟಕ ಹೇಳಿಕೆ ಕೊಟ್ಟಿರುವಂತದ್ದು. ಸಿಎಂ ಆಗುವ ಅವಕಾಶ ಸಿಕ್ಕರೆ ಶಾಸಕರ ಬೆಂಬಲ ಅಗತ್ಯ. ಜೆಡಿಎಸ್ನ 18 ಶಾಸಕರ ಬೆಂಬಲ ನೀಡಬೇಕು. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು ಅಂತ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಒಂದು ಕಡೆ ಜಿಟಿ ದೇವೇಗೌಡರು ಕೊಟ್ಟಿರುವಂತ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ಮತ್ತೊಂದು ಕಡೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ಸೇರಿರುವಂಥದ್ದು ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕುತ್ತೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಕೇವಲ ಡಿನ್ನರ್ ಆಗಿರ್ಲಿಲ್ಲ, ದೆಹಲಿಯಲ್ಲಿ ಮೀಟ್ ಮಾಡಿದ್ದಂಥದ್ದು. ಆ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಕೂಡ ಸಾಕಷ್ಟು ಸುದ್ದಿ ಮಾಡ್ತಾ ಇತ್ತು. ಈಗ ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿದ್ದಾರಾ ಅಥವಾ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ವಿಚಾರ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಒಂದು ಕಡೆ ಇವರ ಹೇಳಿಕೆಗಳು, ಸಿಎಂ ಆಗುವ ಅವಕಾಶ ಸಿಕ್ಕರೆ ಶಾಸಕರ ಬೆಂಬಲ ಅಗತ್ಯ ಇರುತ್ತೆ, ಸೊ ಹಾಗಾಗಿ ಈ ರೀತಿ ಅಂತ ಹೇಳಕ್ಕಾಗಲ್ಲ. ರಾಜ್ಯ ರಾಜಕಾರಣ ಯಾವಾಗ ಯಾವ ರೀತಿಯಾಗಿ ಉಲ್ಟಾ ಹೊಡೆಯುತ್ತೆ, ಯಾವ ರೀತಿಯಾಗಿ ಬದಲಾಗುತ್ತೆ, ಅಧಿಕಾರ ಯಾರ ಕೈಗೆ ಹಸ್ತಾಂತರ. ಒಂದು ಶತ್ರುವಿನ ಶತ್ರು ಜೊತೆ ಸ್ನೇಹ. ಹೇಗಪ್ಪ ಅಂದ್ರೆ, ದೆಹಲಿಯಲ್ಲಿ ಮಹತ್ವದ ರಾಜಕೀಯ ಬೆಳವಣಿಗೆ ನಡೀತಾ ಇದೆ. ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಇಬ್ಬರನ್ನೂ ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ದಾರೆ. ಯಾಕೆ ಶತ್ರುವಿನ ಶತ್ರು ಜೊತೆ ಸ್ನೇಹ ಅನ್ನುವಂತ ವಿಚಾರ ಗೊತ್ತಾಗ್ಬಿಡುತ್ತೆ ರಾಜ್ಯದಲ್ಲಿ ಯಾರ್ಯಾರ ಜೊತೆ ಶತ್ರುತ್ವ ಇದೆ ಗೌಡರ ಕುಟುಂಬಕ್ಕೆ ಅಂತ. ಹನಿ ಟ್ರ್ಯಾಪ್ ವಿಚಾರ ಸದ್ದು ಮಾಡುವ ಸಂದರ್ಭದಲ್ಲೇ ಈ ನಾಯಕರನ್ನ ಭೇಟಿಯಾಗಿರುವಂತದ್ದು ಅಫ್ಕೋರ್ಸ್ ಒಂದ್ ರೀತಿ ಕುತೂಹಲಕ್ಕೆ ಕಾರಣ ಆಗುತ್ತೆ. ಸತೀಶ್ ಜಾರಕಿಹೊಳಿಗಾಗಿಯೇ ವಿಶೇಷ ಡಿನ್ನರ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಅವ್ರು ಬರ್ತಾರಂತಾನೆ. ಡಿನ್ನರ್ ನೆಪ ಎಚ್ ಡಿ ದೇವೇಗೌಡರ ಜೊತೆ ಮಹತ್ವದ ಮಾತುಕತೆ. ಸೊ ಹಾಗಾಗಿ ರಾಜ್ಯದಲ್ಲಿ ರಾಜಕೀಯದಲ್ಲಿ ಶತ್ರುವಿನ ಶತ್ರು ಜೊತೆ ಸ್ನೇಹವನ್ನ ಮಾಡಿದ್ದಾರೆ. ಹಳೆಯ ದ್ವೇಷ ಮರೆತು ದಳಪತಿಗಳು ಈಗ ಒಂದಾಗಿರುವಂತದ್ದು. ಕೆಎನ್ ರಾಜಣ್ಣರ ಬೆಂಬಲಕ್ಕೆ ಜೆಡಿಎಸ್ ಪಡೆ ನಿಂತಿದೆ. ಈಗ ಏನು ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಕೂಡ ಈಗ ಒಂದು ಕಡೆ ಬೆಂಬಲ ಸೂಚಿಸ್ತಾ ಇರುವಂತದ್ದು. ಹನಿ ಟ್ರ್ಯಾಪ್ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಗೆ ಕಾರಣವಾಗ್ತಾ ಇದೆ. ಸೊ ಹೀಗಾಗಿ ರಾಜಕೀಯ ಬದ್ಧ ವೈರಿ ವಿರುದ್ಧ ಸೇಡು ತೀರಿಸಿಕೊಳ್ಳುವ ತಂತ್ರನ ಇದು ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಶತ್ರುವಿನ ಶತ್ರು ಮಿತ್ರರೆಂಬಂತೆ ರಾಜಣ್ಣಗೆ ದಳಪತಿಯ ಸಾಥ್ ಸಿಗ್ತಾ ಇರುವಂತದ್ದೀಗ. ಯಾಕಂದ್ರೆ ಸಿದ್ದರಾಮಯ್ಯನವರ ಬಣದವರು ರಾಜಣ್ಣ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಇವರೆಲ್ಲರೂ ಕೂಡ ಇವರು ಪಟ್ಟಿಡಿದಂಥದ್ದು ಕೆಪಿಸಿಸಿ ಹುದ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಧ್ಯಕ್ಷಗಿರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸಲಾಗ್ತಾ ಇತ್ತು. ಅದರ ಜೊತೆಗೆ ದೆಹಲಿ ನಾಯಕರನ್ನ ಆಗಾಗ ಭೇಟಿ ಮಾಡಲಾಗ್ತಾ ಇತ್ತು. ಬಹಿರಂಗವಾಗಿ ನಾವು ಕೂಡ ಆಕಾಂಕ್ಷಿಗಳೇ ಅಂತ ಹೇಳಲಾಗ್ತಾ ಇತ್ತು. ಹೆಣ್ಣಿನ ಬಲೆಯನ್ನ ಹಾಕಿ ಒಬ್ಬ ರಾಜಕಾರಣಿಯನ್ನ ಕೆಡವುವಂತ ಪ್ರಯತ್ನ ಹನಿ ಟ್ರ್ಯಾಪ್ ಆಗಿತ್ತು. ಆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ರಾಜಣ್ಣ ಅವರು ಸಾಕ್ಷಿ ಸಮೇತ ಇಡ್ತೀನಿ ಅಂತ ಹೇಳಿದಾಗ್ಲೇ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಆದ್ರೆ ಆ ಕ್ಯೂರಿಯಾಸಿಟಿ ಬರ್ತಾ ಬರ್ತಾ ಸದನ ಮುಗಿದು 5-6 ದಿನ ಕಳೆದ್ರೂ ಕೂಡ ಸದ್ಯದ ಮಟ್ಟಿಗೆ ಯಾವುದೇ ತರದಂತ ಅಪ್ಡೇಟ್ ಕೂಡ ಇಲ್ಲ. ಸೊ ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಳಪತಿಗಳು ಒಂದು ಕಡೆ ಬೆಂಬಲವನ್ನ ಸೂಚಿಸಿರುವಂತದ್ದು ನೋಡಿ. ಮತ್ತೊಂದು, ಯಾಕಂದ್ರೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಈಗ ಜೆಡಿಎಸ್ ನಾಯಕರು. ಸೊ ಬಿಜೆಪಿ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೇ ಎದ್ದು ತನಿಖೆಯ ವಿಚಾರವಾಗಿ ಗರ್ಜಿಸಿತ್ತು ಸಾಕಷ್ಟು ಜನ ನಾಯಕರು.
ಸೊ ಆದ್ರೆ ದಳಪತಿಗಳು ಮಾತ್ರ ಅಂದ್ರೆ HD ಕುಮಾರಸ್ವಾಮಿ ಅವರು ಅದ್ರ ಜೊತೆಗೆ ದೇವೇಗೌಡರು ಇದ್ದಕ್ಕಿದ್ದ ಹಾಗೆ ಸತೀಶ್ ಜಾರಕಿಹೊಳಿ ಅವರನ್ನ ಡಿನ್ನರ್ ಮೀಟಿಂಗ್ ಅಲ್ಲಿ ಭೇಟಿಯಾಗ್ತಾರೆ, ಮಾತಾಡ್ತಾರೆ ಅಂತಂದ್ರೆ ಬೆಂಬಲವನ್ನ ಸೂಚಿಸುವ ವಿಚಾರವಾಗಿ ಸೊ ಸಾಕಷ್ಟು ಕುತೂಹಲಕ್ಕ